ಕಾಂಗ್ರೆಸ್ ಪಕ್ಷದವರು, ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಅದು ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಪಕ್ಷ BJP ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತೇವೆ. ಅವ್ರು ಯಾರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ CM ಅವರು ನಾವು ಸ್ವಾಗತ. ಅಲ್ರಿ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ BJPದಾಗಲ್ಲ, ಸುಳ್ಳಾದ ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ, ಅದು ಈಗ ಇವತ್ತಲ್ಲ, BJP ಪಕ್ಷ ಬಂದು ಹೇಳಿ. ಸರ್, ಇನ್ನೊಂದು ವಿಚಾರ, ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯರಿಂದ ಸರ್ಕಾರ ಪತನ ಆಯಿತು, ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಈಗ ಆಕತ್ತೆ ಹಿಂದೆ ಆಕತ್ತೆ, ಯಾವುದು ಹಿಂದನೂ ಆಗಿರ್ಬೋದು, ಈಗೂ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಪತ್ರಿಕಾದಲ್ಲಿ ಓದಿದ್ದೇನೆ, TVಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕ್ಕೆ ಸಣ್ಣ ಹುಡುಗನ. ಅವರು ದೊಡ್ಡ ಮನುಷ್ಯ, ಅವರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಒಂದು ಯಾಕಂದರೆ ಆಪರೇಷನ್ ಕಮ್ಮಿ ಟೈಮಲ್ಲಿ ಮೇನ್ ಸೂತ್ರದ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಆ್ಯಂಗಲ್ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ಮೂಲ ಕಾರಣ DK ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತೈತೆ ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅವರಿಲ್ಲ, ಅವ್ರಿಗೆ ಈ ಥರಲ್ಲಿ ಗೊತ್ತಿನವಲ್ಲ. ಯಾಕಂದ್ರೆ ಮೇನ್ ಪರ್ಸನ್ ಇದ್ನಲ್ಲ, ನನಗೆ ಗೊತ್ತೈತಿ. ಆ ಸರ್ಕಾರ ತೆಗೆದಾಗ ನಾನೇ ಇದ್ದೆ. ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವು ಒಬ್ಬಲ್ಲಿ ಎಲ್ಲ ಕೂಡಿದ ಸರ್ಕಾರ ಕೆಡೋದು. ಆದರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ಗೆ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಕೆಡೋದ್ನಾಗಿದ್ದಾಗ DK ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಿಕುಮಾರನ್ನು ನಾನು ಸರ್ಕಾರ ಕೆಡೋದಿನ ಅದು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನು DK ಶಿವಕುಮಾರ್ ಬಿಟ್ಟು DK ಅವರಿಂದ ಸರ್ಕಾರ ಬಿತ್ತು. ಈಗ ನನಗೆ ಗೊತ್ತು. ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯಿಂದ ಅಂದಾರ, ಮತ್ತು ಹೋಸಲು DK ಶಿವಕುಮಾರ್ ಕಾರಣಕ್ಕೆ ಸರ್ಕಾರ ಪತನ ಆಗಿತ್ತು. ಈ ಬಾರಿನ DK ಶಿವಕುಮಾರ್ ಕಾರಣಕ್ಕೆ ಪತನ ಆಗ್ಬೋದೇನು? ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು. ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದ್ದು ಅದಕ್ಕೆ ನಾನು ಬಂದಿಲ್ಲ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ. ಆ ಅಡಿಯಲ್ಲಿ ಹೋಗಬಾರ್ದು, ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವ್ರು ತಮ್ಮ ಕೆಲಸ ಅವ್ರು ಬಡ್ದಾಡಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ಒಂದು ನಾವು ಮೈ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು, ನನ್ನ ಸ್ವಂತ ಅಭಿಪ್ರಾಯ. ಸಮಯದಲ್ಲಿ ಈ ಅಂತ ಪರಿಸ್ಥಿತಿಯಿಂದ ಬಂದ ತಮ್ಮ ನಾಯಕತ್ವದಲ್ಲಿ ಇಷ್ಟು ಮಂದಿ ತಗೊಂಡ್ ಬನ್ನಿ ಕಾಂಗ್ರೆಸ್ ಅವರು ಅಂತಂದ್ರೆ ಆ ನಾಯಕತ್ವ ತಾವು ವಹಿಸ್ತೀರಾ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಇರುವಂತವ್ರು ಏನಿಲ್ಲ BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ನಾವು ಬರ್ತೀವಿ. ನಾ DK ಶಿವಕುಮಾರ್ ನಾವು ಒಪ್ಪೋದಿಲ್ಲ. DK ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ. ಅದು ದೇವ್ರು ಏನು ಬುದ್ಧಿ ಕೊಟ್ಟು ನೋಡ್ತಾನೆ ನಾವು. ಅವಾಗ ದೇವ್ರು ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡಿ ಅವಾಗ ಉಳಿಬೇಕನ್ನೋಣ. ಇನ್ನೂ 2 ಸರ್ಕಾರ ಮಾಡಬೇಕಾದ್ರು ಜನಾದೇಶ ಇದೆ. ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ. ಅವ್ರು ಇನ್ನೂ ಒಳ್ಳೆ ಸರ್ಕಾರ ಕೊಟ್ಟು ಇನ್ನು ಬಡವರು ಸೇವೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ. ಇನ್ನೂ ಅಂಥ ಸಿಸ್ಟಿಲ್ಲ, ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವ್ರ ಬುದ್ಧಿ ಅವಾಗ ಏನು ಕೊಟ್ಟು ನಾವು ನೋಡ್ತಾನೆ. ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ದಾಗ ದೇವ್ರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. DK ಶಿವಕುಮಾರ್ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಯತ್ನಾಳ್ ಮಾತು ಹೇಳಿದ್ರು, ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ಹಬ್ಬ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರ ಚಾನ್ಸಸ್ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆ ಇವರು ಸರ್ಕಾರ ನಡೆಸಿ ಜನರು ತೂತು ಅನ್ಸ್ಕೋಬೇಕು. ಅವರು ಇನ್ನೂ 2 ದಿನ ನಡಿಬೇಕು ಅವ್ರ ಸರ್ಕಾರ. ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ. ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ DK ಶಿವಕುಮಾರ್ DK ಶಿವಕುಮಾರ್ ನಮ್ಮ ನಂಬರ್ ಭಾಳ ಕಡಿಮೆ ಅದಾವೆ. ಸುಮಾರು TVಯಲ್ಲಿ 51 ವರ್ಷ ಇವತ್ತೇ ಚೀಫ್ ಮಿನಿಸ್ಟರ್ ಮಾಡೋನು. 51 ತೋರಿಸಿಲ್ಲ ನಾವು, ಸಾಧ್ಯ ಇಲ್ಲ 51. ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂದ್ರೆ ನೋಡಿ. ನೀವು ಚರ್ಚೆ ಮಾಡೋದು ಖಾಸಗಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ರಚನಾದ ಬಗ್ಗೆ ವಿರೋಧ ಪಕ್ಷ ಕೆಲಸ ಮಾಡೋಕ್ಕಂತ ನಾನು ಮನವಿ ಮಾಡ್ಕೋತೀನಿ.
50 ಏನಂದ್ರೆ ಸರ್ ಅದು ಮುಂದೆ ಸರ್ಕಾರ ಮಾಡ್ಕೊಳ್ಳಿ 50 ಇದ್ರೆ ಮಾಡ್ಕೊಳ್ಳಿ. ಮತ್ತು ಇವಾಗ ನೀನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ಟರೆ 55 ಡಿ ಕೆ ಶಿವಕುಮಾರ್, 60 BJP, 19 JDS ಮುಂದಿನ ಮುಖ್ಯಮಂತ್ರಿ ಡಿ ಕೆ ತೋರ್ಸ ಹಂಗಿದ್ರೆ ಮಾಡ್ಕೊಳ್ಳಿ. ಸರ್ ಏನು ಭಾಳ ಟೆಕ್ನಿಕಲ್ ಆಗಿ ಸರ್ ಇವತ್ತು ನಾವು ಟೆಕ್ನಿಕ್ ಆಗಿದ್ದು ಮತ್ತೇನು ಕೇಳೋದಿದ್ರೆ ನಾವು ದಯವಿಟ್ಟು ಇದನ್ನು ನಮ್ಮದು ಸೀರಿಯಸ್ ಮ್ಯಾಟ್ರದ್ದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ, ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ.